ಇವತ್ತು ಬಿಸಿ ಬಿಸಿಯಾದ ಮಂಗಳೂರು ಗೋಳಿ ಬಜೆ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಇದನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ವೆಲ್ಕಮ್ ಟು ಮೈ ಫುಡ್ ಬೊಕ್ಕೆ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದಕ್ಕೆ ಏನೆಲ್ಲ ಬೇಕು ಹೇಳಿ ನೋಡೋಣ. 1 ಕಪ್ಪಷ್ಟು ಮೈದಾ ಹಿಟ್ಟು, ಹಾಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಮೊಸರು, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಂಥ ಶುಂಠಿ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಚಮಚ ಜೀರಿಗೆ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಸಕ್ಕರೆ, ಚಿಟಿಕೆಯಷ್ಟು ಅಡಿಗೆ ಸೋಡಾ. ಇವಾಗ ಒಂದು ಬೌಲಿಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇವಾಗ ಇದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಶುಂಠಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಂತಹ ಹಸಿಮೆಣಸನ್ನು ಆದಷ್ಟು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸಕ್ಕರೆ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಅಡಿಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಚಮಚದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಮೊಸರನ್ನು ಹಾಕ್ಕೊಂಡು ಕಲಿಸ್ಕೋತಾ ಬರಬೇಕು. ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕೋತಾ ಕಲಿಸ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ಇದಕ್ಕೆ ಎಕ್ಸ್ಟ್ರಾ ನೀರೇನು ಬೇಕಾಗಿರೋದಿಲ್ಲ, ಇದರಲ್ಲೇ ನೀರು ಬಿಡುತ್ತೆ. ಸಕ್ಕರೆ ಮತ್ತು ಮೊಸರಲ್ಲೇ ನೀರಿನಂಶ ಇರೋದ್ರಿಂದ ಅದೇ ಬಿಡುತ್ತೆ ನೀರು. ಇವಾಗ ನೋಡಿ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ ಇವಾಗ ಅದೇ ನೀರಾಗಿದೆ, ಈ ಹದಕ್ಕೆ ಮಾಡ್ಕೋಬೇಕು. ಇವಾಗ ಇದನ್ನು ಮುಚ್ಚಿ 1-2 ಗಂಟೆ ಹಾಗೆ ಬಿಡಬೇಕು. ಇವಾಗ ನೋಡಿ 2 ಗಂಟೆ ನಂತರ ಇದನ್ನು ತೆಗಿತಾ ಇದ್ದೀನಿ. ಇವಾಗ ನಾನು ಗೋಳಿ ಬಜೆ ಯಾವ ರೀತಿ ಹಾಕಬೇಕು ಅಂತೇಳಿ ತೋರಿಸ್ತೀನಿ. ಕೈಯನ್ನು ಸ್ವಲ್ಪ ನೀರಲ್ಲಿ ಸ್ವಲ್ಪ ಅದ್ಕೊಂಡು ಈ ಥರ ಸೈಡಿಂದ ಸ್ವಲ್ಪ ಹಿಟ್ಟನ್ನು ತಗೋಬೇಕು. ಹಾಗೆ ಎಣ್ಣೆಗೆ ಈ ಥರ ಮೆಲ್ಲನೆ ಬಿಡಬೇಕು. ಇವಾಗ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿರಬೇಕು. ಎಣ್ಣೆ ಸ್ವಲ್ಪ ಕಾದಿರಬೇಕು. ಇವಾಗ ಸ್ವಲ್ಪ ಹಿಟ್ಟನ್ನು ಈ ಥರ ಮೆಲ್ಲನೆ ಬಿಡಬೇಕು. ಇದನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಮುಟ್ಟಬಾರ್ದು, ಹಾಗೆ ಅದನ್ನು ಕಾಯೋದಕ್ಕೆ ಬಿಡಬೇಕು. ಅದೇ ಎದ್ದು ಬರುತ್ತೆ. ಇವಾಗ ನೋಡಿ ಒಂದು ಸೌಟಿಂದ ಈ ಥರ ಮೆಲ್ಲನೆ ಟರ್ನ್ ಮಾಡ್ಕೋಬೇಕು. ಇದನ್ನು ಆದಷ್ಟು ಮೀಡಿಯಮ್ ಉರಿಯಲ್ಲೇ ಕಾಯಿಸಬೇಕು. ಉರಿ ಜಾಸ್ತಿಯಾಗಿ ಇಟ್ಕೊಂಡ್ರೆ ಒಳಗೆಲ್ಲ ಬೇಯೋದಿಲ್ಲ, ಹೊರಗಿಂದ ಮಾತ್ರ ಕೆಂಪಗಾಗತ್ತೆ. ಇವಾಗ ನೋಡಿ ಇದು ಕಾದಿದೆ ಚೆನ್ನಾಗಿ. ಈ ಥರ ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ನೋಡಿ ಬಿಸಿ ಬಿಸಿಯಾದ ಗೋಳಿ ಬಜೆ ರೆಡಿಯಾಗಿದೆ. ನೀವು ಎಲ್ಲೇ ಹೋಟೆಲ್ಗಳಿಗೆ ಹೋದರೂ ಈ ಗೋಳಿ ಬಜೆ ಅಂತೂ ಇದ್ದೇ ಇರುತ್ತೆ. ನೀವು ಮನೆಯಲ್ಲಿ ಕೂಡ ಇದೇ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಸಂಜೆ ಹೊತ್ತು ಟೀ ಅಥವಾ ಕಾಫಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಯನ್ನು ಕೂಡ ನೀವು ನೋಡ್ಬೋದು. ಹಾಗಿದ್ರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.